ಮುಂದೆ ಬರುವ ಕೆಲವೊಂದು ಸನ್ನಿವೇಶಗಳ ದೃಶ್ಯಗಳನ್ನು ಇಲ್ಲಿ ಬರುವ ಭಕ್ತಾದಿಗಳ ಸುರಕ್ಷತೆಯ ದೃಷ್ಟಿಯಿಂದ ಅದನ್ನು ತೋರಿಸಲಾಗುತ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಸ್ನೇಹಿತರೆ ನಮಸ್ಕಾರ, ನಾನಿವತ್ತಿದ್ದೀನಿ ತ್ರಿಶೂಲ ಪವಾಡ ಕಾಳಿಕಾದೇವಿ ದೇವಸ್ಥಾನ, ಭಕ್ತರಹಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಈ ದೇವಸ್ಥಾನ ಬಂದು ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನದ ವಿಶೇಷ ಬಂದು ನಿಮಗೆ ಯಾವುದೇ ಮಾಟ ಮಂತ್ರ ದೆವ್ವದ ಸಮಸ್ಯೆ ಇದ್ದರೆ ಕೇವಲ ಒಂದು ತ್ರಿಶೂಲದಿಂದ ನಿಮಗೆ ಪರಿಹಾರ ಇಲ್ಲಿ ಮಾಡಿಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬ ವೈರಲ್ ಆಗ್ತಿದೆ ಈ ದೇವಸ್ಥಾನ. ಅಂದರೆ ಅದಕ್ಕೆ ನಿಜವಾದ ಕಾರಣ ಅಂತ ಹೇಳಿದ್ರೆ ಇಲ್ಲಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತಲೇ ಅರ್ಥ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ಏನೇನು ಮಾಹಿತಿ ಇದೆ ಅಂತ ಒಂದೊಂದಾಗಿ ತಿಳ್ಕೊಂಡು ಬರೋಣ. ಬನ್ನಿ. ಈ ದೇವಸ್ಥಾನದಲ್ಲಿ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲು ಇಲ್ಲಿನ ಅಕ್ಕಪಕ್ಕದ ಊರಿನವರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬರ್ತಾರೆ. ಅವರು 2 ದಿನ ಇಲ್ಲಿ ಇರಬೇಕಾಗ ಪರಿಸ್ಥಿತಿ ಬಂದರೆ ಅವರಿಗೆ ಇಲ್ಲಿ ಉಳಿದುಕೊಳ್ಳಲು ರೂಮಿನ ವ್ಯವಸ್ಥೆ ಕೂಡ ಇಲ್ಲಿ ಈ ದೇವಸ್ಥಾನದವರು ಮಾಡಿಕೊಡ್ತಾರೆ. ಕೇವಲ ಒಂದು ತ್ರಿಶೂಲದಿಂದ ಯಾವ ಥರ ಬರುವ ಭಕ್ತಾದಿಗಳಿಗೆ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವು ಎಲ್ಲಿಂದ ಬಂದಿದ್ದ? ನಾವು ಚಿಕ್ಕಬಳ್ಳಾಪುರದಿಂದ ಬಂದಿರೋದಾ? ಈ ದೇವಸ್ಥಾನದ ವಿಡಿಯೋ ನೋಡಿಬಿಟ್ಟು ನೀವು ಬಂದಿರೋದು? ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾಯಿದೆ ಅಲ್ಲ ದೇವಸ್ಥಾನ ಇದು? ತುಂಬ ಪವರ್ಫುಲ್ ಅನಿಸುತ್ತೆ. ಫಸ್ಟ್ ಟೈಮ್ ನೀವು ಬರ್ತಾ ಇರೋದು? ಫಸ್ಟ್ ಟೈಮ್. ಈ ದೇವಸ್ಥಾನಕ್ಕೆ ಬರಲು ಬೆಂಗಳೂರಿನ KR ಪುರಂನಿಂದ 317 ನಂಬರ್ ಬಸ್ ಕೂಡ ಬರುತ್ತೆ. ಈ ದೇವಸ್ಥಾನ ಮುಂದೆ ಸ್ಟಾಪ್ ಕೊಡುತ್ತೆ. ನೀವು ಬಸ್ಸಿನಲ್ಲಿ ಬರುವವರು ಈ ದೇವಸ್ಥಾನದ ಮುಂದೆ ಬಸ್ಸಿನಲ್ಲಿ ಬಂದು ನೀವು ಇಳ್ಕೊಳ್ಬೋದು. ನಾನು ದೇವಸ್ಥಾನಕ್ಕೆ ಹೋದಾಗ ಸರಿಸುಮಾರು ಬೆಳಿಗ್ಗೆ 9 ಗಂಟೆ ಆಗಿತ್ತು. ಆವಾಗಲೇ ತುಂಬ ಜನ ಆಟೋದಲ್ಲಿ ಕಾರಿನಲ್ಲಿ ಬಂದು ಇಳಿತಾಯಿದ್ರು. ತುಂಬ ಜನ ಟೋಕನ್ಗೋಸ್ಕರ ಮೊದಲನಾಗಿ ಕುರ್ಚಿ ಹಿಡಿದು ಕೂತಿದ್ರು. ಮೊದಲು ಟೋಕನ್ ತೊಗೋಬೇಕು, ಇಲ್ಲಿ ಟೋಕನ್ಗೋಸ್ಕರ ಇಲ್ಲಿ ಕಾದು ಕೂತಿದ್ರು. ಇಲ್ಲಿ ದೇವಸ್ಥಾನ 10ವರೆಗೆ ಓಪನ್ ಆಗುತ್ತೆ. ಪೂಜೆ ಎಲ್ಲ ಆಗೋದು 10ವರೆ ಆಗುತ್ತೆ. ಅದಕ್ಕೂ ಮುಂಚೆನೇ ತುಂಬ ಜನ ಆಟೋದಲ್ಲಿ ಹಾಗೂ ಕಾರಿನಲ್ಲಿ ಬಂದೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಿ ದೇವಸ್ಥಾನ ಸಂಪೂರ್ಣ ತೊಳೆದು ಸ್ವಚ್ಛ ಮಾಡಿದ ಮೇಲೆ ಎಲ್ಲರನ್ನೂ ಒಳಗಡೆ ಬಿಡ್ತಾರೆ. ಅಲ್ಲಿವರೆಗೆ ಒಳಗಡೆ ಬಿಡಲ್ಲ. 10ವರೆಗೆ ಇಲ್ಲಿ ಕಾಳಿದೇವಿ ಪೂಜೆ ಆಗುತ್ತೆ. ಈ ದೇವಸ್ಥಾನದ ಪಕ್ಕದಲ್ಲಿ ಮರದಲ್ಲಿ ಯಲ್ಲಮ್ಮನ ದೇವರು ಕೂಡ ನೀವು ನೋಡ್ಬೋದು. 2 ಯಲ್ಲಮ್ಮ ದೇವರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಸಮಸ್ಯೆಗೆ ಪರಿಹಾರಕ್ಕೆ ಬಂದಂಥ ಜನರಿಗೆ ಬೆಳಿಗ್ಗೆ 10 ಗಂಟೆಗೆ ಟೋಕನ್ ಕೊಡಲು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಯ ಟೋಕನ್ ಚಾರ್ಜ್ ಬಂದು 500 ರೂಪಾಯಿ ಇರುತ್ತೆ. 500 ರೂಪಾಯಿ ಕೊಟ್ಟು ಟೋಕನ್ ತಗೊಂಡವರು ಸೀದಾ ಕಾಳಿಕಾದೇವಿ ಇದೆ ಬಲಗಡೆ, ಅಲ್ಲಿ ಚೇರ್ಗಳನ್ನು ಹಾಕಿರ್ತಾರೆ. ಚೇರ್ಗಳ ಮೇಲೆ ಹೋಗಿ ಕೂತ್ಕೋಬೇಕಾಗತ್ತೆ.
ಇದು ಬಂದು ಕಾಳಿಕಾ ದೇವಿಯ ಇದು ಮೂಲ ಗರ್ಭಗುಡಿ. ಈ ಗರ್ಭಗುಡಿ ಎಲ್ಲ ಸ್ವಚ್ಛ ಆದಮೇಲೆ ಗರ್ಭಗುಡಿಯ ಕಾಳಿಕಾ ದೇವಿಗೆ ಅದ್ಧೂರಿಯಾಗಿ ಇಲ್ಲಿ ಅಲಂಕಾರ ಮಾಡ್ತಾರೆ. ಅಲಂಕಾರ ಆದಮೇಲೆ ಪೂಜೆ ಮಾಡ್ತಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಬಸನಗೌಡ ಅಂತೇಳಿ. ನೀವು ಎಲ್ಲಿಂದ ಬಂದಿರೋದು ಅಣ್ಣ? ನಾವು ಯಾದಗಿರಿ ಡಿಸ್ಟಿಕ್ ಸುರ್ಪುರ ತಾಲೂಕು. ಅಂದರೆ ಗುಲ್ಬರ್ಗ ಬರುತ್ತಾ? ಇಲ್ಲ, ಡಿಸ್ಟಿಕ್ ಯಾದಗಿರಿ ಡಿಸ್ಟಿಕ್ ಸರ್. ಯಾದಗಿರಿ ಡಿಸ್ಟ್ರಿಕ್, ಸುರ್ಪುರ ತಾಲೂಕು. ನಿಮ್ಗೆ ಇಲ್ಲಿ ದೇವಸ್ಥಾನ ಇದೆ ಅಂತ ಇದ್ರ ಬಗ್ಗೆ ನಿಮ್ಗೆ ಯಾರು ಹೇಳಿ? ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಸರ್. ಅದು ಯೂಟ್ಯೂಬಲ್ಲಿ ನೋಡಿದ್ವಿ. ಸ್ವಲ್ಪ ನಮಗೂ ಮನೆ ಹತ್ರ ಸ್ವಲ್ಪ ಸಮಸ್ಯೆ ಇತ್ತು. ಹೋದ್ರೆ ನೋಡಮ್ ಏನಾಗುತ್ತೆ ಅಂತ ಹೇಳಿ ಒಂದು ಏನಾದ್ರು ಸಮಸ್ಯೆ ಪರಿಹಾರ ಸಿಗ್ಬೋದು ಅಂತ ನೀವು ಸಿಗ್ಬೋದು ಅನ್ನೋ ಉದ್ದೇಶದಿಂದ ಬಂದ್ವಿ ದೇವಸ್ಥಾನಕ್ಕೆ. ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ ಸರ್, ಎಲ್ಲ ಸಮಸ್ಯೆ ಬಗೆಹರೈತಿ. ನೀವು ಮೊದಲು ಬಂದಿದ್ರೆ ದೇವಸ್ಥಾನಕ್ಕೆ? ಸುಮಾರು 7-8 ಸಲ ಬರೋದು. 8ನೇ ಸಲ ಬರ್ತಾ ಇರೋದು? 8ನೇ ಸಲ ಬರ್ತಾ ಇರೋದು. ನಿಮ್ಗೆ ಏನಾದ್ರು ಪ್ರತಿ ಸಲ ಬಂದಾಗನು ಪರಿಹಾರ ಸಿಕ್ಕೈತೆ ನಮ್ಗೆ. ಪರಿಹಾರ ಸಿಕ್ಕಿದೆ? ಪರಿಹಾರ ಸಿಕ್ಕೈತೆ. ಹಾಗಾಗಿ ಮತ್ತೆ ಪದೇ ಪದೇ ಅಮ್ಮನ ಆಶೀರ್ವಾದದಿಂದ ಒಳ್ಳೇದಾಗೈತೆ ಸರ್. ನಮಗಾಯ್ತು, ನಮ್ಮ ಕುಟುಂಬಕ್ಕಾಯ್ತು ಒಳ್ಳೇದಾಗೈತೆ. ಅದಕ್ಕೆ ಪ್ರತಿ ಸಲ ಬರ್ತಾ ಇದ್ದಾನೆ. ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಕೇಳ್ಬೋದಾ? ಇಲ್ಲ, ಸಮಸ್ಯೆ ಫ್ಯಾಮಿಲಿ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಇತ್ತು ಸರ್. ನಮ್ಮ ತಂದೆಯವ್ರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು. ಮನೇಲಿ ಎಲ್ಲರೂ ಅನಾರೋಗ್ಯ ಸಮಸ್ಯೆ ಇತ್ತು. ಇಲ್ಲಿ ಬಂದು ಅಮ್ಮನ ಹತ್ರ ಬಂದು ತ್ರಿಶೂಲ ಹಿಡಿದು ಚೆಕ್ ಮಾಡಿದ್ಮೇಲೆ ಅಮ್ಮ ತೋರಿಸ್ಕೊಡಿತ್ತು ನಮ್ಗೆ. ಬೆಳಗ್ಗೆ ಬಂದ್ಬಿಟ್ಟು ತೋರಿಸ್ಕೊಡ್ತಿ ಈ ತರ ಸಮಾಚಾರ ಆಗೈತೆ ಅಂತೇಳಿ. ಅದ್ರ ಪ್ರಕಾರ ಸ್ವಾಮೀಜಿ ಅವ್ರಿಗೆ ಹೇಳಿದ್ವಿ, ಪರಿಹಾರ ಹೇಳಿದ್ರು. ಅದ್ರ ಪ್ರಕಾರ ಪರಿಹಾರ ಮಾಡ್ಕೊಂಡ್ಮೇಲೆ ನಮ್ಗೆ ಹುಷಾರಾಗೈತೆ ಸರ್. ಈ ದೇವಸ್ಥಾನ ಇನ್ನೊಂದು ವಿಶೇಷ ಬಂದು, ಇಲ್ಲಿ ಬರೋ ಭಕ್ತಾದಿಗಳು ತಮ್ಮ ಕೈಯಾರೆ ಅಮ್ಮನ ಮೂಲ ವಿಗ್ರಹವನ್ನು ಕೂಡ ಇಲ್ಲಿ ಪೂಜೆ ಮಾಡಬಹುದು. ಯಾವುದೇ ಅಬ್ಜೆಕ್ಷನ್ ಇಲ್ಲ ಇಲ್ಲಿ. ಅವರು ಸ್ವತಃ ತನ್ನ ಕೈಯಿಂದ ಪೂಜೆ ಮಾಡಿ ಅಮ್ಮನಿಗೆ ಆರತಿ ಮಾಡೋದು ಕೂಡ ನಾವು ಇಲ್ಲಿ ನೋಡ್ಬೋದು. ನಾವು ಬಂದು 4 ದಿನ ಆಗಿದೆ. ಕಾಲೆಲ್ಲ ನೋವ್ತಾ ಇತ್ತು, ಸ್ವಲ್ಪ ಫ್ರೀ ಆಗಿದೆ. ಕಾಲು ಸೊಳ್ಕು ಹೊಡೆಯೋದು, ಜೋಮ್ ಹೊಡೆಯೋದು. ನೀವು ಫಸ್ಟ್ ಟೈಮ್ ಬರ್ತಾ ಇರೋದಾ? ಫಸ್ಟ್ ಟೈಮ್ ಇಲ್ಲ, ಒಂದು 5-6 ಕಿಟ ಬಂದು. ಇವಾಗ ಹೆಂಗೆ ಅನಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದ್ಮೇಲೆ? ಕಾಲೆಲ್ಲ ಜೋಮೆಲ್ಲ ಹೊರಟೋಗಿದೆ. ಇವಾಗ ಚೆನ್ನಾಗಿದೆ. ಈ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಪ್ರತಿದಿನ 10ವರೆಗೆ ಡಮರುಗು ಶಬ್ದದಿಂದ ಮಹಾಮಂಗಳಾರತಿ ಕೂಡ ಮಾಡ್ತಾರೆ. ಇದನ್ನು ಅದ್ಧೂರಿಯಾಗಿ ಮಾಡುವ ಒಂದು ವೈಭವವನ್ನು ನೋಡುವುದೇ ಒಂಥರ ಅದರ ವೈಬ್ರೇಷನ್ನೇ ಬೇರೆ. ಆ ಥರ ಲೆವೆಲಲ್ಲಿ ಇಲ್ಲಿ ಕಾಳಿಕಾದೇವಿಯ ಪೂಜೆ ಮಾಡ್ತಾರೆ 10ವರೆಗೆ. ಸ್ನೇಹಿತರೆ, ಈ ದೇವಸ್ಥಾನ ಇನ್ನೊಂದು ವಿಶೇಷ ನೀವು ನೋಡೋದಾದರೆ, ಕಾಳಿಕಾ ಅಮ್ಮನವರ ಮಹಾಮಂಗಳಾರತಿ ಆದಮೇಲೆ ಅರ್ಚಕರು ಆರತಿ ಕೊಡ್ತಾರಲ್ಲ, ಆರತಿ ತಟ್ಟೆಗೆ ಯಾವ ಕಾರಣಕ್ಕೂ ದುಡ್ಡನ್ನು ಹಾಕಬಾರ್ದಂತ ಅವರು ಅರ್ಚಕರು ಹೇಳ್ತಾರೆ. ಇದು ಇಲ್ಲಿಯ ಒಂದು ಸಂಪ್ರದಾಯ. ಅದು ಯಾವ ಕಾರಣಕ್ಕಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಇದು ಇಲ್ಲಿನ ವಿಶೇಷ ಅಂತ ಹೇಳ್ಬೋದು. ನಾವು ಎಲ್ಲ ದೇವಸ್ಥಾನದಲ್ಲಿ ಮಹಾಮಂಗಳಾರತಿಗೆ ನಾವು ಚಿಲ್ಲರೆ ಕಾಸು ಹಾಕಿದ್ರೆ, ಇಲ್ಲಿ ಯಾವ ಕಾರಣಕ್ಕೂ ಈ ಮಹಾಮಂಗಳಾರತಿ ಆದಮೇಲೆ ಭಕ್ತರಿಗೆ ಕೊಡುವ ಮಹಾಮಂಗಳಾರತಿಗೆ 1 ರೂಪಾಯಿ ಕೂಡ ಹಾಕಬಾರ್ದಂತ ಅವರು ಖಡಖಂಡಿತವಾಗಿ ಹೇಳ್ತಾರೆ ಇಲ್ಲಿ.
ಇಲ್ಲಿ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆದಮೇಲೆ ಪ್ರತಿದಿನ ಬರೋ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ 11 ಗಂಟೆಗೆ. 11 ಗಂಟೆಗೆ ಅನ್ನ ಪ್ರಸಾದ ಎಲ್ಲ ವಿತರಣೆ ಆದಮೇಲೆ ಸಮಸ್ಯೆ ಬಗೆಹರಿಸಲು ಇವರು ಇಲ್ಲಿ ಅರ್ಚಕರು ಶುರು ಮಾಡ್ತಾರೆ. ನೀವು ಇಲ್ಲೂ ಒಂದು ದೃಶ್ಯ ನೋಡ್ಬೋದು. ಈ ಗದ್ದೆಯಲ್ಲಿ ಒಂದು ಕುಂಭವನ್ನು ಗುರುತು ಮಾಡಿದ್ದಾರೆ. ಇಲ್ಲಿ ಕುಂಭ ನೆಟ್ಟಿದ್ದಾರೆ. ಈ ಕುಂಭ ಏನಂತ ನಿಮಗೆ ಕೆಲವು ಜನರಿಗೆ ಅನುಮಾನ ಇರ್ಬೋದು. ಇದು ಬಂದು ಮೂಲತಃ ಕಾಳಿಕಾ ದೇವಿ ದೇವಸ್ಥಾನ ಇಲ್ಲ, ಈಗಿರೋ ದೇವಸ್ಥಾನ. ಅದ್ರ ಹಿಂದೆಯೇ ದೊಡ್ಡದಾಗಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಆ ದೇವಸ್ಥಾನಕ್ಕೆ ಇಲ್ಲಿ ಜಾಗ ಗುರುತು ಮಾಡಲಾಗಿದೆ. ಹಾಗೂ ಪ್ರತಿನಿತ್ಯ ಪೂಜಾ ಹಾಗೂ ಮಹಾಮಂಗಳಾರತಿ ಕೂಡ ಕಾಳಿಕಾ ಅಮ್ಮನವರ ದೇವಸ್ಥಾನದಲ್ಲಿ ಅಲ್ಲಿ ಮೂಲ ವಿಗ್ರಹಕ್ಕೆ ಪೂಜೆ ಆದಮೇಲೆ ಇಲ್ಲಿ ಕೂಡ ಪೂಜೆ ಮಾಡ್ತಾರೆ. ಕುಂಭ ನೆಟ್ಟ ಜಾಗದಲ್ಲಿ ಪ್ರತಿದಿನ ದೇವಸ್ಥಾನದ ಕುಟುಂಬರು ಪ್ರತಿದಿನ ಕಾಳಿಕಾ ದೇವಿ ಮೂಲ ವಿಗ್ರಹಕ್ಕೆ ಪೂಜೆ ಆಗೋ ಟೈಮಲ್ಲಿ ಕೂಡ ಇಲ್ಲಿ ಈ ಕುಂಭಕ್ಕೆ ಆರತಿ ಮಾಡಿ ಪೂಜೆ ಮಾಡ್ತಾರೆ. ಇದೇ ಜಾಗದಲ್ಲಿ ನೆಕ್ಸ್ಟು ಈ ಹಿಂದೆ ಅಂದೇಳಿದ್ರೆ ಮೂಲ ವಿಗ್ರಹ ಕಾಳಿಕಾ ದೇವಿದು ಇದೆಯಲ್ಲ, ಅದರ ಹಿಂದೆಯೇ ದೊಡ್ಡ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗುತ್ತಂತೆ. ಈ ಬರೋ ಭಕ್ತಾದಿಗಳಿಗೆ ಈ ಜಾಗದ ಅಭಾವ ಇರೋದ್ರಿಂದ ಈ ದೇವಸ್ಥಾನವನ್ನು ದೊಡ್ಡದಾಗಿ ಮಾಡಲು ಇಲ್ಲಿ ತೀರ್ಮಾನ ಮಾಡಿದ್ದಾರೆ. ಈ ಕುಂಭ ನೆಟ್ಟ ಜಾಗ ಮತ್ತು ದೇವಸ್ಥಾನ ಕೇವಲ 200 ಮೀಟರ್ ಮಾತ್ರ ದೂರದಲ್ಲಿದೆ. ಈ ಕುಂಭ ನೆಟ್ಟ ಜಾಗದಲ್ಲಿ ದೊಡ್ಡದಾಗಿ ಈಗ ಕಾಳಿಕಾ ಅಮ್ಮನವರ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗುತ್ತೆ. ಬರುವ ಜನರಿಗೆ ಇಲ್ಲಿ ಜಾಗ ಸಾಲಲ್ಲ ಅನ್ನೋ ಉದ್ದೇಶದಿಂದ ಜಸ್ಟ್ ಹಿಂದೆಯೇ ದೊಡ್ಡದಾಗಿ ಇಲ್ಲಿ ಕಾಳಿಕಾ ಅಮ್ಮನವರ ಗುಡಿ ನಿರ್ಮಾಣ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ಇದೆಲ್ಲ ನೋಡಿದ್ರಲ್ಲ, ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ, ಕುಂಭ ಪೂಜೆ, ಇದೆಲ್ಲ ನೋಡಿದ ಮೇಲೆ ಇವಾಗ ಅಸಲಿ ಆಟ ಶುರುವಾಗುತ್ತೆ. ನೀವು ಹಿಂದೆ ಟೋಕನ್ ತೊಗೊಂಡ್ರಲ್ಲ, ಇವಾಗ ಮುಂದೆ ಕೌಂಟ್ರಲ್ಲಿ ಅವ್ರು ಟೋಕನ್ ತೊಗೊಂಡವ್ರನ್ನ ಇವಾಗ ಲೈನಾಗಿ ಇಲ್ಲಿ 8 ಜನರಂತೆ ಇಲ್ಲಿ ಕೂರಿಸ್ತಾರೆ. ಇಲ್ಲಿ ಸುಮಾರು ಒಂದು 5-6 ಜನ ಅರ್ಚಕರು ಇರ್ತಾರೆ. ದೇವಸ್ಥಾನದ ದೇವರ ಮುಂಭಾಗ ಹಾಗೂ ಆ ಕಡೆ ಮೂಲ ವಿಗ್ರಹ ಕಾಳಿಕಾ ದೇವಿ ಮುಂದೆನೋ ಹಾಗೂ ಹಾಗೆ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ 8 ಜನರ ಗುಂಪಂತೆ ಎಲ್ಲರನ್ನೂ ಒಬ್ಬೊಬ್ಬರನ್ನ ತ್ರಿಶೂಲ ಅಂದರೆ ಲಿಂಬೆಹಣ್ಣು ಚುಚ್ಚಿರೋ ತ್ರಿಶೂಲವನ್ನು ಅವರ ಕೈಗೆ ಕೊಟ್ಟು ಕೂರಿಸ್ತಾರೆ. ಅದನ್ನು ಅವರು ಕೈ ಮುಗಿದು ತ್ರಿಶೂಲವನ್ನು ಅವರ ಮುಖವಾಗಿ ಇಟ್ಕೊಂಡು ಒಂದು 10 ನಿಮಿಷ ಪ್ರಾರ್ಥನೆ ಮಾಡಬೇಕಾಗತ್ತೆ. ನೀವು ತ್ರಿಶೂಲ ಹಿಡಿದು ಕುಳಿತಾಗ ನಿಮಗೆ ಯಾರು ವಾಮಾಚಾರ ಮಾಡಿದ್ದಾರೆ, ಯಾರ ಜೊತೆ ಸೇರಿ ಮಾಡಿದ್ದಾರೆ, ಯಾವ ಜಾಗದಲ್ಲಿ ಮಾಡಿದ್ದಾರೆ, ಯಾವ ಪದಾರ್ಥದಲ್ಲಿ ಮಾಡಿದ್ದಾರೆ, ಇದೆಲ್ಲ ನೀವು ತ್ರಿಶೂಲ ಹಿಡಿದು ಕುಳಿತಾಗ ಬೆಳಕಿನ ರೂಪದಲ್ಲಿ ನಿಮ್ಮ ಕಣ್ಮುಂದನೇ ಬರುತ್ತೆ. ಸ್ಮಶಾನದಲ್ಲಿ ಮಾಡಿದಾರ, 3 ದಾರಿಯಲ್ಲಿ ಮಾಡಿದಾರ, ಕುಡಿಕೆಯಲ್ಲಿ ಮಾಡಿದಾರ, ಮಡಿಕೆಯಲ್ಲಿ ಮಾಡಿದಾರ, ಯಾವುದೇ ಆಹಾರ ಪದಾರ್ಥದಲ್ಲಿ ಮಾಡಿದಾರ, ಇದೆಲ್ಲವನ್ನು ಇಲ್ಲಿ ನಾವು ಬೆಳಕಿನ ರೂಪದಲ್ಲಿ ಇಲ್ಲಿ ಕಾಳಿಕಾ ದೇವಿ ಮುಂದೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿದಾಗ ಹಂಗೆ ಕಣ್ಮುಂದೆ ಬೆಳಕಿನ ರೂಪದಲ್ಲಿ ಇಲ್ಲಿ ಬರುತ್ತೆ. ಕೆಲವೊಬ್ಬರನ್ನ ಕೇಳಿದೆ ಇಲ್ಲಿ ಏನು ಸಮಸ್ಯೆ ಅಂತ. ಅವರು ವಿಡಿಯೋ ಮಾಡಲು ಒಪ್ಪಲಿಲ್ಲ. ಅವ್ರು ಹೇಳ್ತಾರೆ, ಸ್ವಂತ ಅಪ್ಪನೂ ಮಗನಿ ಮಾಡಿದ್ದಾನೆ, ಮಗ ಅಪ್ಪನಿ ಮಾಡಿದ್ದಾರೆ. ಏನಕ್ಕಂತ ಕೇಳಿದಾಗ ಅವ್ರು ಹೇಳ್ತಾರೆ, ಆಸ್ತಿಗೋಸ್ಕರ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಅಪ್ಪ ಮಗನಿ ಮಾಡಿದ್ದಾನೆ, ಮಗ ಅಪ್ಪನಿ ಮಾಡಿದ್ದಾನೆ. ಈ ಥರ ಸನ್ನಿವೇಶಗಳನ್ನ ನಾವು ಕೂಡ ಇಲ್ಲಿ ನೋಡಿದೆ. ಗ್ರಾಮದಲ್ಲೇ ಇರೋರು ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಏನು ಪರಿಹಾರ ಏನು ಮಾಡ್ಬೇಕಮ್ಮ? ಇಲ್ಲಿ ಸ್ಮಶಾನದಲ್ಲಿ ಹೋಮ ಹಾಕಿ ಮನೆ ದಿಗ್ಬಂಧನ ಮಾಡಿಸಿ ಸರಿ ಹೋಗ್ತದೆ ನೋಡಮ್ಮ. ಕಾಳೆ ಇಲ್ಲಿ ತ್ರಿಶೂಲವನ್ನು ಹಿಡಿದು ಕಣ್ಮುಚ್ಚಿ ಕುಳಿತಾಗ ನಿಮ್ಗೆ ಬೆಳಕಿನ ರೂಪದಲ್ಲಿ ನಿಮಗೆ ಏನು ಸಮಸ್ಯೆ ಇದೆ ಅಂತ ನಿಮ್ಗೆ ಗೋಚರ ಆಗುತ್ತೆ.
ಮನೇಲಿರೋರಿಗೆ ನಂಬಿಕೆ ಇಲ್ಲ. ಎಲ್ಲಾದ್ರೂ ನೀವು ನಂಬಿಕೆ ಬಂದು ಮಾಡ್ಬೋದು. ಎಲ್ಲ ಮಾಡಿ ಆಯ್ತು, ಎಲ್ಲ ತೋರಿ ಆಯ್ತು. ಇಲ್ಲಿ ಕೆಲವೊಂದು ಸನ್ನಿವೇಶ ನೋಡಿ ನನಗೆ ಮೈ ಜುಮ್ ಅಂದ್ಬಿಡ್ತು. ಅವರು ಕೆಲವೊಬ್ಬರು ವೀಡಿಯೋ ಮಾಡೋಕೆ ಒಪ್ಪಲಿಲ್ಲ. ಅವ್ರು ಹೇಳೋದು ಕೇಳಿದ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಹೆಚ್ಚಿನವರು ಇಲ್ಲಿ ವಾಮಾಚಾರಕ್ಕೆ ಒಳಪಟ್ಟವರು ಇಲ್ಲಿ ಬರೋದು, ಅದರಿಂದ ಮುಕ್ತಿ ಪಡೆಯಲು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನಾವು ಹಿಂದೆ ಕೇಳಿರ್ತೀವಿ ಬೊಂಬೆಗೆ ಈ ಕಾಲಿಗೆ ಮೊಳೆ ಚುಚ್ಚೋದು, ಕೈಗೆ ಮೊಳೆ ಚುಚ್ಚೋದು, ಆ ಘಟನೆ ಕೂಡ ನಾವು ಇಲ್ಲಿ ನೋಡ್ಬೋದು. ಈ ದೇವಸ್ಥಾನದಲ್ಲಿ ತ್ರಿಶೂಲ ಹಿಡಿದು ಕಣ್ಮುಚ್ಚೆ ಕುಳಿತಾರೆ. ಇಡೀ ಪಿಕ್ಚರೇ ನಿಮಗೆ ಕಣ್ಮುಂದೆ ಬರುತ್ತೆ. ಯಾರು ವಾಮಾಚಾರ ಮಾಡಿದ್ದಾರೆ, ಯಾವ ಜಾಗದಲ್ಲಿ ಮಾಡಿದ್ದಾರೆ, ಯಾವ ರೂಪದಲ್ಲಿ ಮಾಡಿದ್ದಾರೆ. ಮನೆ ಒಳಗಡೆ ಯಾರಾದ್ರೂ ಇರೋದು, ನಿಂತ್ಕೊಳ್ಳೋದು, ಮಾತಾಡ್ತಿರೋದು, ಏನಾದ್ರು ಮಾಡ್ತಾ ಇರೋದು, ಕಪ್ಪುಗೆ ಬೆಳ್ಳಿಗೆ ಏನಾದ್ರು ನೆರಳು ಥರ ನಿಂತ್ಕೊಂಡಿರೋದು, ಮೂಲೆಯಲ್ಲಿ ಏನಾದ್ರು ಇರೋದು ನೋಡಿ. ನಿಮ್ಗೆ ಏನೇನು ಕಾಣುತ್ತೆ, ಕರ್ರಿಗೆ ಬೆಳ್ಳಿಗೆ ಏನಾದ್ರು ನಿಂತ್ಕೊಂಡಿರೋದು, ನಗ ಥರ ಇರೋದು, ನೆರಳು ಥರ ಓಡಾಡೋದು. ಯಾರು ಹೆಂಗೈತೆ ನೋಡಕ್ಕೆ? ಆಯ್ತಾ? ಸರಿ, ಅದು ಬಿಟ್ಟು ಬೇರೆ ನೋಡಿ, ಪ್ರತಿಯೊಂದು ಚೆಕ್ ಮಾಡಬೇಕು. ಸ್ನೇಹಿತರು ನೋಡಿದ್ರಲ್ಲ, ಇದಿಷ್ಟು ತ್ರಿಶೂಲ ಪವಾಡ ಕಾಳಿಕಾ ದೇವಿ ದೇವಸ್ಥಾನ, ಭಕ್ತರಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯಾರಾದರೂ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಒಂದ್ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ನೀವು ತುಂಬ ದೇವಸ್ಥಾನಕ್ಕೆ ಸುತ್ತಾಡಿರ್ತೀರ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಲು. ಎಲ್ಲೂ ಆಗದಿದ್ದವರು ಈ ದೇವಸ್ಥಾನದಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ ಅಂತ ನಾನು ಕೇಳಲ್ಪಟ್ಟೆ. ನೀವು ಒಂದ್ಸಲಿ ಯಾರಾದರೂ ಈ ಥರ ಸಮಸ್ಯೆ ಇದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸಲಿ ವಿಸಿಟ್ ಕೊಡಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೂ ಈ ದೇವಸ್ಥಾನದಲ್ಲಿ. ಸ್ನೇಹಿತರು ನೋಡಿದ್ರಲ್ಲ, ಇದಿಷ್ಟು ಕಾಳಿಕಾ ದೇವಿ ದೇವಸ್ಥಾನದ ಒಂದು ಸಣ್ಣ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೆ ಶೇರ್ ಮಾಡಿ. ಯಾರಾದರೂ ನಿಮಗೆ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS 200. ಮುಂದಿನ ವಿಡಿಯೋದಲ್ಲಿ ಸಿಗೋಣ.